ವಿಡಿಯೋದಲ್ಲಿ ನಾನು ಇನ್ನೇನು ಯುಗಾದಿ ಹಬ್ಬ ಹತ್ತಿರದಲ್ಲೇ ಇದೆ, ಅದಕ್ಕೋಸ್ಕರ ಯುಗಾದಿ ಹಬ್ಬದ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಯುಗಾದಿ ಹಬ್ಬ ನಮಗೆ ಎಲ್ರಿಗೂ ಕೂಡ ಹೊಸ ವರ್ಷ ಅಲ್ಲದೆ ಹೊಸ ಸಂವತ್ಸರ ಪ್ರಾರಂಭ ಆಗುವಂಥ ಸಮಯ. ಒಟ್ಟು ನಮಗೆ 60 ಸಂವತ್ಸರಗಳು ಇರುತ್ತೆ. ಅದರಲ್ಲಿ ಇದು 40ನೆಯ ಸಂವತ್ಸರ. ಚೈತ್ರ ಮಾಸದ ಶುದ್ಧ ಪಾಡ್ಯಮಿಯಂದು ಬ್ರಹ್ಮದೇವನು ವಿಶ್ವವನ್ನು ಸೃಷ್ಟಿಸಿದ ದಿನ ಅಂತ ಹೇಳಲಾಗುತ್ತೆ. ಇಲ್ಲಿಂದ ವಸಂತ ಋತುವಿನ ಆರಂಭ ಆಗುತ್ತೆ. ಇದೇ ಹೊತ್ತಿಗೆ ಪರಿಸರ ಕೂಡ ಹೊಸ ಚಿಗುರಿನೊಂದಿಗೆ ಸುಂದರವಾಗಿ ಕಂಗೊಳಿಸ್ತಾ ಇರುತ್ತೆ. ನಾವು ಹೊಸ ವರ್ಷವನ್ನ ಸ್ವಾಗತ ಮಾಡೋದಕ್ಕೆ ಇದು ಸರಿಯಾದ ಸಮಯ. ರೈತರು ಹೊಸ ಬೆಳೆಯನ್ನ ಬೆಳೆದಿರ್ತಾರೆ. ಅತಿ ಮುಖ್ಯವಾಗಿ ನಾವೆಲ್ಲರೂ ಬೇವು ಬೆಲ್ಲವನ್ನ ತಿಂದು ಜೀವನದಲ್ಲಿ ಬರುವಂತ ಎಲ್ಲ ಕಷ್ಟ ಸುಖಗಳನ್ನ ಸರಿ ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋದು ಈ ಯುಗಾದಿ ಹಬ್ಬದ ಮತ್ತೊಂದು ವಿಶೇಷತೆ. ನಮಗೆ ಕ್ಯಾಲೆಂಡರ್ ಪ್ರಕಾರ ಜನವರಿ 1 ಹೊಸ ವರ್ಷ ಆದರೆ ನಮಗೆ ಯಾವಾಗಲೂ ಕೂಡ ಹೊಸ ವರ್ಷ ಶುರು ಆಗೋದೇ ಯುಗಾದಿ ಹಬ್ಬ ಬಂದಾಗ. ಇನ್ನೇನು ನಮಗೆ ಯುಗಾದಿ ಹಬ್ಬ ಹತ್ರದಲ್ಲೇ ಇದೆ. ಹತ್ರ ಇದ್ದಂಗೆ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಮತ್ತು ಹೊಸ ಬಟ್ಟೆ ತೊಗೋಬೇಕು. ಇನ್ನೂ ಎಷ್ಟೋ ಕೆಲಸಗಳು ಬಾಕಿ ಇರುತ್ತೆ. ಇನ್ನು ಹಬ್ಬದ ದಿನ ಮನೆಗೆಲ್ಲ ಮಾವಿನ ತೋರಣಗಳಿಂದ ಅಲಂಕಾರ ಮಾಡಬೇಕು, ಬೇವು ಬೆಲ್ಲ ಸವಿಬೇಕು. ಹೀಗೆ ನಾವು ಯಾವುದೇ ಹಬ್ಬಗಳಲ್ಲೇ ಆಗಿರ್ಬೋದು, ಮತ್ತು ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡೋವಂಥದ್ದೇ ಆಗಿರ್ಬೋದು, ಈ ಥರದ್ದೆಲ್ಲ ಮಾಡಿದಾಗ ನಾವು ಮೊದಲು ಮನೆಯಲ್ಲಿ ಏನು ಮಾಡ್ತೀವಿ, ಮನೆ ಕ್ಲೀನ್ ಮಾಡ್ತೀವಿ ಅಲ್ವಾ. ಅದೇ ಥರನೇ ನಮಗೆ ಹೊಸ ವರ್ಷದ ಯುಗಾದಿ ಹಬ್ಬ, ಹೊಸ ಬೆಳೆ ಬರುವಂಥ, ಹೊಸ ಚಿಗುರು ಬರುವಂಥ ಸಮಯ. ಇನ್ನೂ ಎಷ್ಟೋ ಜನ ಹೊಸ ಜೀವನಕ್ಕೂ ಕೂಡ ಕಾಲಿಡುವಂಥ ಸಮಯ. ಏನೇ ಬಣ್ಣ ಬಣ್ಣದ ಬಟ್ಟೆನ ಹಾಕ್ಕೊಳ್ಳೋದು, ಇದೆಲ್ಲ ಕೂಡ ತುಂಬಾ ಸಡಗರ. ನೀವೇನಾದರೂ ಸೀರೆ ತೊಗೋಬೇಕು ಅಂತ ಇದ್ದರೆ ಈ ಹಬ್ಬಕ್ಕೆ ಹಸಿರು ಬಣ್ಣದ ಸೀರೆನ ತಗೊಳ್ಳಿ, ತುಂಬಾ ಉತ್ತಮ. ಇದು ಶುಭಕರದ ಸಂಕೇತ. ಹಸಿರು ಬಣ್ಣದ ಸೀರೆ ಅಂತೂ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಅದಕ್ಕದರಲ್ಲಿ ಸ್ವಲ್ಪ ಲೈಟ್ ಕಲರು ಅಥವಾ ಡಾರ್ಕ್ ಈ ರೀತಿ ತಗೊಳ್ಳಿ, ತುಂಬಾ ಉತ್ತಮ. ಈ ಯುಗಾದಿ ಹಬ್ಬ ಈ ಸೃಷ್ಟಿಯ ಆರಂಭದ ದಿನ ಅಂತಲೇ ಹೇಳ್ಬೋದು. ಇದಕ್ಕೋಸ್ಕರ ನಾವು ಸ್ವಲ್ಪ ವಿಶೇಷವಾಗಿ ತಯಾರಿನ ಮಾಡ್ಕೋಬೇಕಾಗುತ್ತೆ. ಯಾವುದೇ ಹಬ್ಬ ಹರಿದಿನಕ್ಕೆ ನಾವು ಬಟ್ಟೆ ತೊಗೊಂಡಿಲ್ಲ ಅಂದರೂ ಕೂಡ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ತೊಗೊಳ್ತೀವಿ. ಯುಗಾದಿ ಹಬ್ಬ ಅಂದ್ರೇ ಹೊಸ ಹಸಿರು ಪ್ರಾರಂಭ ಆಗೋ ದಿನ ಅಂತಲೇ ಹೇಳ್ಬೋದು. ಅಂದರೆ ಹೊಸ ಚಿಗುರು ಬರುವಂಥ ದಿನ. ಅದರ ಸಂಕೇತವಾಗಿ ಹಸಿರು ಬಣ್ಣದ ಬಟ್ಟೆನ ಹಾಕ್ಕೊಳ್ಳೋದು ಉತ್ತಮ ಅಂತ ನಾನು ಅದಕ್ಕೆ ಹೇಳಿದ್ದು. ಇನ್ನು ಮನೆ ಕ್ಲೀನಿಂಗ್ ಯಾವಾಗಿಂದ ಮಾಡ್ಕೋಬೋದು ಅಂತ ಅಂದರೆ ಅಮಾವಾಸ್ಯೆಗೂ ಮೊದಲೇ ಮಾಡ್ಕೊಳ್ಳೋದು ಒಳ್ಳೆಯದು. ಅಥವಾ ಈ ಭಾನುವಾರದಿಂದನೇ ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಹಬ್ಬ ಹತ್ರ ಇದ್ದಾಗಲೇ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಆವಾಗವಾಗ ನೀವು ಮಂಗಳವಾರನೋ ಶುಕ್ರವಾರ ಬಿಟ್ಟು ಬೇರೆ ಯಾವುದೇ ದಿನ ಬೇಕಾದರೂ ಕ್ಲೀನ್ ಮಾಡಿಕೊಂಡ್ರು ನಡೆಯುತ್ತೆ. ಅಥವಾ ನೀವು ಶನಿವಾರ ಭಾನುವಾರ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊತೀರಾ ಅಂತ ಅಂದರೆ ನೀವು ಮಧ್ಯದಲ್ಲಿ ಮಂಗಳವಾರ ಶುಕ್ರವಾರ ಕೂಡ ಸೇರಿಸ್ಕೊಂಡು ದಿನಕ್ಕೆ ಒಂದೊಂದಾಗಿ ಕ್ಲೀನ್ ಮಾಡ್ಕೋಬೋದು. ಕೆಲವ್ರ ಮನೆ ಚಿಕ್ಕದಾಗಿರುತ್ತೆ, ಕೆಲವ್ರ ಮನೆ ದೊಡ್ಡದಾಗಿರುತ್ತೆ. ಹಾಗಾಗಿ ಒಂದೆರಡು ದಿನದಲ್ಲಿ ಕ್ಲೀನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ದಿನಕ್ಕೆ ಒಂದು ಸ್ವಲ್ಪ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಇದೇ ಶನಿವಾರ ಅಥವಾ ಭಾನುವಾರ ಅಥವಾ ಸೋಮವಾರ ಈ ಥರ ನೀವು ಕ್ಲೀನಿಂಗ್ ಕೆಲಸನ ಶುರು ಮಾಡಿಕೊಂಡು ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಈ ಕ್ಲೀನಿಂಗ್ ವಿಚಾರಕ್ಕೆ ಬಂದರೆ ಈ ಥರ ನಾವು ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗಿರುತ್ತೆ. ಅಲ್ಲದೆ ಮನೆಯಲ್ಲಿ ಯಾವಾಗಲೂ ಸಮೃದ್ಧಿ ಮತ್ತು ಧನಾತ್ಮಕತೆಯಿಂದ ಕೂಡಿರುತ್ತೆ. ಹಾಗಾದರೆ ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅಂದ್ಕೊತಿದ್ದೀರಾ? ಇವಾಗ ಜೇಡ ಎಲ್ಲ ತೆಗೆಯುವಂಥದ್ದು, ಧೂಳು ತೆಗೆಯುವಂಥದ್ದು, ಕಿಟಕಿ ಬಾಗಿಲು ಒರೆಸ್ಕೊಳ್ಳೋದು, ಮನೆಯಲ್ಲಿ ಗೋಮೂತ್ರ ಮತ್ತು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ನಾವು ಒರೆಸ್ಕೊಳ್ಳೋವಂಥದ್ದು, ತುಂಬಾ ನೀಟಾಗಿ ಇಟ್ಕೊಂಡಿರ್ತೀವಿ ಅನ್ನೋದಲ್ಲ. ಬೇಡದೇ ಇರುವಂಥ ಹಳೆ ವಸ್ತುಗಳನ್ನು ಮೊದಲು ಹೊರಗಡೆ ಹಾಕಬೇಕು. ಮುಂದೆ ಯಾವತ್ತೋ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ಆ ವಸ್ತುಗಳನ್ನು ಹಾಗೆ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ಈ ರೀತಿ ಉಪಯೋಗಿಸದೇ ಇರುವಂಥ ಹಳೆ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು. ಈ ಕಾರಣಕ್ಕೇ ನಾವು ಭೋಗಿ ಹಬ್ಬ, ಕಾಮನ ಹಬ್ಬದಲ್ಲಿ ಹಳೆ ವಸ್ತುಗಳನ್ನು ಬೆಂಕಿಗೆ ಹಾಕುವಂಥ ಉದ್ದೇಶನೇ ಇದು. ಯಾಕಂದರೆ ಈ ಒಂದು ಬ್ಲಾಕೇಜ್ ಏನಿರುತ್ತೆ ಅದು ಕ್ಲೀನ್ ಆಗಬೇಕು ಅಂತ. ಉದಾಹರಣೆಗೆ ನೀರು ಬರುವಂಥ ಪೈಪ್ನಲ್ಲಿ ಕಸ ತಗುಲ್ಕೊಂಡಿದ್ರೆ ಅಲ್ಲಿ ನೀರು ಬರುತ್ತಾ? ಖಂಡಿತ ಅದು ಅಲ್ಲೇ ಸ್ಟಕ್ ಆಗುತ್ತೆ. ಹಾಗೆ ಹರಿಯುವ ನೀರು ಯಾವಾಗಲೂ ಶುದ್ಧವಾಗಿರುತ್ತೆ, ನಿಂತ ನೀರು ಕೆಸರಾಗಿರುತ್ತೆ. ಆ ಕಾರಣದಿಂದಲೇ ಹೇಳ್ತಾ ಇರೋದು ನಾನು. ಹಾಗೆ ಮನೆಯೂ ಕೂಡ ಹಾಗೇ ಬೇಡದೇ ಇರೋ ವಸ್ತುಗಳು ಏನು ಬೇಕಾದರೂ ಆಗಿರ್ಬೋದು. ಮನೆ ಕ್ಲೀನಿಂಗ್ ಜೊತೆಗೆ ನಿಮಗೆ ಬೇಡದೇ ಇರುವಂಥ ಬಟ್ಟೆಗಳನ್ನು ತೆಗೆದ್ಬಿಡಿ.
ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆ ಈ ದಿನಗಳಲ್ಲಿ ಬಿಟ್ಬಿಟ್ಟು ಬೇರೆ ದಿನಗಳಲ್ಲಿ ಚೆನ್ನಾಗಿದೆ, ಇನ್ನೊಬ್ಬರು ಉಪಯೋಗಿಸ್ಬೋದು ಅನ್ನೋ ಥರ ಇದ್ದರೆ ಅದನ್ನು ಬೇರೆಯವ್ರಿಗೆ ಕೊಡಿ. ಅಥವಾ ನೀವೇ ಅದನ್ನು ತುಂಬ ಸಲ ಯೂಸ್ ಮಾಡಿ ಸವದಿದ್ರೆ ಅದು ಬೇರೆಯವ್ರಿಗೂ ಕೊಟ್ಟರೂ ಕೂಡ ಅದು ಆಗೋದಿಲ್ಲ ಅಂತ ಅಂದರೆ ಅದನ್ನು ಬೇರೆಯವ್ರಿಗೆ ಕೊಡೋದಕ್ಕೆ ಹೋಗಬೇಡಿ. ನೀವೇ ಅದನ್ನು ಮನೆ ಕ್ಲೀನಿಂಗಿಗೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು. ಅದೇನಾದರೂ ತುಂಬ ಹಾಳಾಗಿದೆ ಅಂತ ಅಂದರೆ ಅದನ್ನು ಕಸಕ್ಕೆ ಹಾಕ್ಬೋದು. ಅಥವಾ ಬೇರೆಯವರು ಉಪಯೋಗಿಸ್ಬೋದು ಅಂತ ಅಂದರೆ ಅದನ್ನು ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳನ್ನು ಬಿಟ್ಬಿಟ್ಟು ಬೇರೆಯವ್ರಿಗೆ ಅದನ್ನು ಕೊಡ್ಬೋದು. ಇನ್ನು ಮನೆಯಲ್ಲಿ ಅನ್ನೆಸೆಸರಿ ಇರುವಂಥ ಯಾವುದೇ ಮುರಿದೋಗಿರುವಂಥ ವಸ್ತುಗಳು ಏನು ಬೇಕಾದರೂ ಆಗಿರಲಿ ಅದನ್ನು ಮೊದಲು ತೆಗೆದಿಟ್ಬಿಡಿ. ಮತ್ತು ಬಿಲ್ಸ್ಗಳು ಕೆಲವರು ಮನೆಯಲ್ಲಿ ಹೇಗಂತ ಅಂದರೆ ಒಂದು ವರ್ಷ ಇಡೀ ತಂದಿರುವಂಥ ಗ್ರಾಸರಿದೇ ಆಗಿರ್ಬೋದು, ರೆಂಟ್ ಬಿಲ್ಸ್ಗಳೇ ಆಗಿರ್ಬೋದು, ಮತ್ತು ಗ್ಯಾಸ್ ಬಿಲ್ಸ್ಗಳೇ ಆಗಿರ್ಬೋದು, ಬೇರೆ ಯಾವ್ಯಾವುದೋ ಹಾಸ್ಪಿಟಲ್ ಬಿಲ್ಸ್ಗಳೇ ಆಗಿರ್ಬೋದು, ಈ ಥರದ್ದೆಲ್ಲ ತುಂಬಾ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀರ. ಇದನ್ನು ದಯವಿಟ್ಟು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ತುಂಬ ನೆಸಸರಿ ಅನ್ನೋದನ್ನು ಮಾತ್ರ ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಹಾಕ್ಬಿಡಿ. ಇನ್ನೂ ಕೆಲವರು ಮನೆಯಲ್ಲಿ ಮದುವೆ ಆಗೋಗ್ಬಿಟ್ಟಿರುತ್ತೆ, ಇನ್ವಿಟೇಷನ್ ಕಾರ್ಡ್ಸ್ಗಳೇ ಆಗಿರ್ಬೋದು, ಬೇರೆ ಬೇರೆ ರೀತಿ ಪೇಪರ್ಸ್ಗಳು ತುಂಬಾ ಇಟ್ಕೊಂಡಿರ್ತಾರೆ. ಅಂದರೆ ಏನಾದರೂ ಮುಂದಕ್ಕೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಥವಾ ಬರೆಯೋದಕ್ಕೂ ಕೂಡ ಯೂಸ್ ಆಗುತ್ತೆ ಆ ಥರ ಯೋಚನೆ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಮತ್ತು ಮಕ್ಕಳು ಬುಕ್ಸ್ಗಳೇ ಆಗಿರ್ಬೋದು, ನಿಮ್ಮ ಮಗು ಎಷ್ಟು ಚೆನ್ನಾಗಿ ಬರೆದಿರುತ್ತೆ, ಡ್ರಾಯಿಂಗ್ಸ್ಗಳೇ ಆಗಿರ್ಬೋದು, ಹ್ಯಾಂಡ್ ರೈಟಿಂಗ್ಗಳೇ ಆಗಿರ್ಬೋದು, ಆ ಥರ ಎಷ್ಟು ಚೆನ್ನಾಗಿ ಬರೆದಿದೆ ನಮ್ಮ ಮಗು ಅಂತ ಹೇಳಿಬಿಟ್ಟು ಅಂತಹ ಬುಕ್ಸ್ಗಳನ್ನ ಹಾಗೆ ಜೋಡಿಸ್ಕೊಂಡು ಇಟ್ಕೊಂಡಿರ್ತೀರ. ಈ ಥರದ್ದೆಲ್ಲ ಮನೆಯಲ್ಲಿ ಉಪಯೋಗಿಸಿರುವಂಥ ವಸ್ತುಗಳನ್ನ ಇಟ್ಕೊಳ್ಳೇಬಾರ್ದು. ಇದೆಲ್ಲದರಿಂದ ನೆಗೆಟಿವಿಟಿ ಅನ್ನೋದು ಫಾರ್ಮ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಇದನ್ನೆಲ್ಲ ಕ್ಲೀನ್ ಮಾಡಿಟ್ಕೊಳ್ಳಿ. ಹೊಸ ವರ್ಷ ಅಲ್ವಾ, ಮನೆಗೆ ಹೊಸ ಮ್ಯಾಟ್ಸ್ಗಳೇ ಆಗಿರ್ಬೋದು, ಕರ್ಟನ್ಸ್ಗಳೇ ಆಗಿರ್ಬೋದು, ನಾವು ಹೇಗೆ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಸಂಭ್ರಮಿಸ್ತೀವೋ ನಮ್ಮ ಮನೆಯೂ ಕೂಡ ಅದೇ ರೀತಿ ಕಳೆಯಾಗಿರಬೇಕು. ಹಾಗೆ ಅದೇ ರೀತಿ ಅವಶ್ಯಕತೆ ಇದೆ ಅಂತ ಅಂದರೆ ಮನೆಗೆ ಹೊಸ ಮ್ಯಾಟ್ಸ್ಗಳೇ ಆಗಿರ್ಬೋದು, ಕರ್ಟನ್ಸ್ಗಳೇ ಆಗಿರ್ಬೋದು, ಇನ್ನು ಹೊಸ ಪೊರ್ಕೆನ ತರಬೇಕು ಅಂತ ಅಂದರೆ ಹಬ್ಬಕ್ಕೂ ಮುಂಚೆನೇ ತನ್ನಿ. ಅಂದರೆ ಯುಗಾದಿ ಹಬ್ಬಕ್ಕೂ ಮುಂಚೆ ಹಳೆ ಪೊರ್ಕೆ ಇದ್ದರೆ ದಯವಿಟ್ಟು ಅದನ್ನು ಹೊರಗಡೆ ಹಾಕ್ಬಿಡಿ. ಇನ್ನು ಹೊಸ ಪೊರ್ಕೆನ ಮನೆಗೆ ತೊಗೊಂಡು ಬನ್ನಿ. ಇವಾಗೆಲ್ಲ ಮನೆಗೆಲ್ಲ ಸಾಮಾನುಗಳನ್ನ ತೊಗೊಂಡು ಬರ್ತೀವಲ್ವ, ಅದ್ರ ಜೊತೆಗೇ ಹೊಸ ಪೊರ್ಕೆನ ತರ್ಬೋದು. ಇನ್ನು ಅತಿ ಮುಖ್ಯವಾಗಿ ಹಳೆಯ ವರ್ಷದ ಸಾಲಗಳನ್ನು ತೀರಿಸುವಂಥದ್ದು. ಇವಾಗ ದೊಡ್ಡ ದೊಡ್ಡ ಅಮೌಂಟ್ ಆದರೆ ಕೊಡೋದಕ್ಕೆ ಕಷ್ಟ ಆಗ್ಬೋದು. ಸಣ್ಣ ಪುಟ್ಟ ಅಮೌಂಟ್ ಇದ್ದರೆ ಅದನ್ನು ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋದು. ವರ್ಷದಿಂದ ವರ್ಷಕ್ಕೆ ನೀವು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಸಾಲಗಳನ್ನು ತೀರಿಸ್ಕೊಂಡು ಬರೋದ್ರಿಂದ ಖಂಡಿತವಾಗ್ಲೂ ಬೇಗ ನಿಮ್ಮ ಸಾಲಗಳು ತೀರುತ್ತೆ. ಇವಾಗ ಸಣ್ಣ ಪುಟ್ಟ ಸಾಲಗಳನ್ನು ಯುಗಾದಿ ಹಬ್ಬಕ್ಕೆ ಮೊದಲೇ ಅಂದರೆ ಈ ಥರ ಮೈಂಡ್ನಲ್ಲಿ ಸೆಟ್ ಮಾಡ್ಕೋಬೇಕು ನೀವು. ಹಳೆಯ ವರ್ಷದಲ್ಲಿ ಹಳೆಯ ಸಾಲನ ತೀರಿಸೋವಂಥದ್ದು. ಹೊಸ ವರ್ಷ ನಮಗೆ ಹೊಸದಾಗಿರಲಿ, ಹೊಸ ಜೀವನ ಪ್ರಾರಂಭ ಮಾಡ್ತಾ ಇದ್ದೀನಿ, ಈ ಒಂದು ಹೊಸ ವರ್ಷ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಬೇಕು, ಹಣಕಾಸಿನ ವಿಚಾರದಲ್ಲೂ ಕೂಡ ಚೆನ್ನಾಗಿರಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನೀವು ಯಾವುದೆಲ್ಲ ಸಾಲಗಳನ್ನು ಮಾಡಿರ್ತೀರ ಅದನ್ನು ಲಿಸ್ಟ್ ಮಾಡಿಕೊಂಡು ಮೊದಲು ಕಡಿಮೆದಿಂದ ಆಮೇಲೆ ಜಾಸ್ತಿದು ಮಾಡ್ಕೊಳ್ಳಿ. ಯಾವ್ಯಾವುದೆಲ್ಲ ನೀವು ಹಬ್ಬಕ್ಕೂ ಮೊದಲೇ ಕ್ಲಿಯರ್ ಮಾಡ್ಕೋಬೋದು ಅಂಥದ್ದೆಲ್ಲ ಲಿಸ್ಟ್ ಮಾಡಿಕೊಂಡು ಕ್ಲಿಯರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಇಯರ್ಗೆ ನಿಮಗೆ ಸಾಲದ ಹೊರೆ ಸ್ವಲ್ಪ ಕಡಿಮೆ ಆಗಿರುತ್ತೆ, ನಿಮಗೂ ಕೂಡ ಖುಷಿನೂ ಕೂಡ ಆಗುತ್ತೆ. ಇನ್ನೂ ಇಷ್ಟೇ ಅಲ್ವಾ ಇರೋದು ತೀರಿಸೋದಕ್ಕೆ ಅಂತ, ಇದನ್ನು ತೀರಿಸ್ಕೊಂಡು ಬಿಡೋಣ ಅನ್ನೋ ಒಂದು ಮೈಂಡ್ ಸೆಟ್ಟನ್ನು ಇಟ್ಕೊಳ್ಳಿ. ಬೆಳಗ್ಗೆ ಸಂಜೆ ಅದನ್ನೇ ನೀವು ಯಾವಾಗಲೂ ಮೈಂಡ್ನಲ್ಲಿ ಹೇಳ್ತಾ ಇರಬೇಕು. ಈ ವರ್ಷ ಇದನ್ನು ತೀರಿಸ್ಬಿಡ್ತೀನಿ, ನೆಮ್ಮದಿಯಾಗಿರ್ತೀನಿ, ಇಷ್ಟೇ ತಾನೇ ಇರೋದು ಅನ್ನುವಂಥ ಮೈಂಡ್ ಸೆಟ್ ಇಟ್ಕೊಂಡ್ರೆ ಯಾವಾಗಲೂ ಖುಷಿಯಾಗಿ ಇರ್ತೀರಾ. ಮತ್ತು ಆ ದಾರಿನಲ್ಲಿ ನೀವು ಕೆಲಸ ಮಾಡೋದಕ್ಕೂ ಕೂಡ ಪ್ರಾರಂಭ ಮಾಡ್ತೀರಾ. ನಿಮಗೆ ದುಡ್ಡು ಕೂಡ ಸೇರ್ತಾ ಹೋಗುತ್ತೆ. ನೀವು ಅಂದ್ಕೊಂಡಾಗೆ ಮುಂದಿನ ವರ್ಷ ಯುಗಾದಿ ಹಬ್ಬದ ಮೊದಲೇ ನೀವು ಸಾಲಗಳನ್ನು ತೀರಿಸ್ಕೋಬೋದು. ಈ ಥರ ನೀವು ವರ್ಷದಿಂದ ವರ್ಷಕ್ಕೆ ಪ್ಲ್ಯಾನ್ ಮಾಡ್ತಾ ಬನ್ನಿ. ಮಂತ್ಲಿ ಸೇವಿಂಗ್ಸ್ ಮಾಡೋರು ಕೂಡ ಅಷ್ಟೇ, ಈ ವರ್ಷ ಎಷ್ಟು ಮಾಡಿರ್ತೀರೋ ಮುಂದಿನ ವರ್ಷ ಯುಗಾದಿ ಹಬ್ಬದೊಳಗಡೆ ಇನ್ನೂ ಜಾಸ್ತಿ ಮಾಡಬೇಕು. ಅಥವಾ ಮುಂದಿನ ವರ್ಷ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀರೋ ಅದಕ್ಕೆ ಈ ವರ್ಷದಿಂದಲೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೇವಿಂಗ್ಸ್ ಮಾಡಬೇಕು ಅಂತ ಈ ಥರ ಎಲ್ಲ ಪ್ಲಾನಿಂಗ್ ಮಾಡ್ಕೊಳ್ಳಿ. ನೀವು ನಿಮ್ಮ ಕೆಲಸನ ನೀವು ಮಾಡ್ತಾ ಹೋಗಿ, ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ. ಯುಗಾದಿ ಹಬ್ಬಕ್ಕೆ ಬರೀ ಕ್ಲೀನಿಂಗ್ ಅಂತಲೇ ಅಲ್ಲ, ನಮ್ಮ ಲೈಫ್ ಸ್ಟೈಲ್ನು ಕೂಡ ನಾವು ಬದಲಾಯಿಸ್ಕೋಬೇಕು. ನೀವು ಈ ಥರ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಮೊದಲು ನಾವು ಏನು ಮಾಡಬೇಕು, ನಾವು ಈ ಥರ ಮನೆಯಲ್ಲಿರುವ ನೆಗೆಟಿವಿಟಿಗಳನ್ನು ಹೊರಗಡೆ ಹಾಕಬೇಕು. ಡೀಪ್ ಕ್ಲೀನ್ ಮಾಡಿದ್ರೆ ಉತ್ತಮ. ಈ ಥರ ಮನೆನ ಕ್ಲೀನ್ ಮಾಡಿಟ್ಕೊಳ್ಳಿ. ಬೇಡದೇ ಇರುವಂಥ ಅನಗತ್ಯ ವಸ್ತುಗಳನ್ನು ಹೊರಗಡೆ ಹಾಕಿ. ಯಾವಾಗಲೋ ಮುಂದಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಇವಾಗಿಂದನೇ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬಾರ್ದು. ಅದಕ್ಕೋಸ್ಕರ ಈ ರೀತಿ ಡೀಪ್ ಕ್ಲೀನ್ ಮಾಡಿಟ್ಕೊಳ್ಳಿ. ಇನ್ನು ಯುಗಾದಿ ಹಬ್ಬ ಅಂದರೆ ಎಣ್ಣೆ ಸ್ನಾನ ಅಂತೂ ಮಾಡಲೇಬೇಕು ಅಲ್ವಾ.
ಈ ಯುಗಾದಿ ಹಬ್ಬದ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕೂಡ ಸಾಕಾಗೋದೇ ಇಲ್ಲ. ಯುಗಾದಿ ಹಬ್ಬ ಅನ್ನೋದು ಒಂದು ನೆಪ ಅಷ್ಟೇ ನಮಗೆ. ಮನೇನ ಕ್ಲೀನಾಗಿ ಇಟ್ಕೋಬೇಕು, ಹೊಸ ಬಟ್ಟೆನ ತಗೋಬೇಕು, ಹಬ್ಬದ ಹೆಸರಲ್ಲಿ ಮನೇನ ಕ್ಲೀನ್ ಮಾಡೋದು, ಶಾಪಿಂಗ್ ಮಾಡೋದು, ಸುಂದರವಾದಂತಹ ರಂಗೋಲಿನ ಹಾಕೋದು, ಮನೇನ ಸುಂದರವಾಗಿ ಅಲಂಕಾರ ಮಾಡೋದು, ಬಾಗಿಲಿಗೆ ತೋರಣ ಕಟ್ಟೋದು, ಈ ಥರದ್ದೆಲ್ಲ. ಇನ್ನು ಕುಟುಂಬದವರೆಲ್ಲ ಹೊಸ ಬಟ್ಟೆನ ಹಾಕೊಳ್ಳೋದು, ಮನೆಯಲ್ಲಿ ಒಟ್ಟಿಗೆ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ದೇವರ ದರ್ಶನ ಮಾಡೋದು, ಹಾಗೆ ಹಬ್ಬದ ಅಡುಗೆನ ಮಾಡಿಬಿಟ್ಟು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಇದೆಲ್ಲ ಕೂಡ ಹಬ್ಬದ ಒಂದು ವಿಶೇಷವಾದಂತಹ ನಿಯಮ. ಇದನ್ನೆಲ್ಲ ನಾವು ಚಾಚು ತಪ್ಪದೆ ಪಾಲಿಸ್ತಾ ಬಂದಿದ್ದೀವಿ. ಅದರಲ್ಲೂ ಕೂಡ ಒಂದಿಷ್ಟು ವಿಶೇಷ ಅಂತ ಅಂದರೆ ಈ ದಿನ ಎಣ್ಣೆ ಸ್ನಾನ ಮಾಡಬೇಕು. ಈ ದಿನ ಎಣ್ಣೆ ಸ್ನಾನ ತಪ್ಪದೆ ಮಾಡಬೇಕು. ಮೊದಲು ಮನೆ ಹೆಣ್ಮಕ್ಳೆಲ್ಲ ಬೇಗ ಎದ್ಬಿಟ್ಟು ಎಳ್ಳೆಣ್ಣೆನ ಹಚ್ಕೋಬೇಕು. ತಲೆಗೆ, ಮುಖಕ್ಕೆ, ಕೈಕಾಲುಗಳಿಗೆ ಹೀಗೆ ಎಳ್ಳೆಣ್ಣೆನ ಹಚ್ಕೊಂಡು ಸ್ನಾನ ಮಾಡುವಂಥದ್ದು. ಬಿಸಿ ನೀರಿಗೆ ಬೇವಿನ ಎಲೆಗಳನ್ನು ಹಾಕ್ಕೊಂಡು ಒಂದು ಚಿಟಿಕೆ ಅರಿಶಿಣವನ್ನು ಹಾಕ್ಕೊಂಡ್ಬಿಟ್ಟು ಸ್ನಾನ ಮಾಡಬೇಕು. ಯಾಕಂತ ಅಂದರೆ ನಮ್ಮಲ್ಲಿರುವಂಥ ಒಂದು ನೆಗೆಟಿವಿಟಿ ಕಡಿಮೆ ಆಗಬೇಕು ಅನ್ನೋ ಉದ್ದೇಶಕ್ಕೆ. ಮನೇನ ಕ್ಲೀನ್ ಮಾಡ್ಕೊಳ್ಳಿ, ಕಂಪ್ಲೀಟಾಗಿ ಸ್ವಚ್ಛ ಮಾಡ್ಕೊಳ್ಳಿ, ಗೋಮೂತ್ರವನ್ನು ಪ್ರೋಕ್ಷಣೆಯನ್ನು ಮಾಡ್ಕೊಳ್ಳಿ. ನಾವು ಮನೆಯನ್ನು ಶುದ್ಧೀಕರಿಸಿದ್ದಾದಮೇಲೆ ಇದ್ರ ಜೊತೆಗೆ ನಾವು ಕೂಡ ಶುದ್ಧ ಆಗಬೇಕಲ್ವಾ. ಹಾಗಾಗಿ ಈ ರೀತಿ ಎಣ್ಣೆ ಸ್ನಾನ ಮಾಡೋದು ಶ್ರೇಷ್ಠ. ಮನೆಯ ಹೆಣ್ಮಕ್ಳದ್ದು ಸ್ನಾನ ಆದಮೇಲೆ ಗಂಡು ಮಕ್ಕಳಿಗೆ ಮತ್ತು ಮಕ್ಕಳಿಗೆ ಎಣ್ಣೆ ಹಚ್ಚಬೇಕು. ಆನಂತರ ಅವರು ಕೂಡ ಇದೇ ರೀತಿ ಸ್ನಾನದ ನೀರಿಗೆ ಒಂದೆರಡು ಬೇವಿನ ಎಲೆ, ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡ್ಬಿಟ್ಟು ಸ್ನಾನ ಮಾಡಬೇಕು. ಸ್ನಾನ ಆದಮೇಲೆ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ. ಯುಗಾದಿ ಹಬ್ಬದ ಹೊತ್ತಿಗೆ ಮಾವಿನಕಾಯಿ ಕೂಡ ಬಂದಿರುತ್ತೆ. ಹಾಗಾಗಿ ಈ ದಿನ ವಿಶೇಷವಾಗಿ ಮಾವಿನ ಎಲೆಗಳಿಂದ ತೋರಣ ಕಟ್ಟೋದು, ಮಾವಿನ ಕಾಯಿಯನ್ನು ನೈವೇದ್ಯಕ್ಕಿಡೋದು, ಇದರಲ್ಲೇ ಮಾವಿನಕಾಯಿ ಚಿತ್ರಾನ್ನ ಮಾಡುವಂಥದ್ದು, ಹೋಳಿಗೆ, ಇದೆಲ್ಲ ಕೂಡ ಯುಗಾದಿ ಹಬ್ಬದ ವಿಶೇಷ. ಹಾಗಾಗಿ ನೀವು ಬೆಳಗ್ಗೆ ಪೂಜೆ ಮಾಡಿರ್ತೀರಾ ಅಂದರೆ ಒಂದು ದಿನ ಮೊದಲೇ ನೀವು ಇದೆಲ್ಲನೂ ಕೂಡ ಮಾಡಿಟ್ಕೊಳ್ಳಿ. ಬೇವು ಬೆಲ್ಲ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಆನಂತರ ಪೂಜೆಗೆ ಎಲ್ಲನೂ ಕೂಡ ನೈವೇದ್ಯಕ್ಕೆ ಇಡಬೇಕು. ಬೆಳಗ್ಗೆ ಪೂಜೆ ಮಾಡಿರ್ತೀರ, ಆ ಸಮಯದಲ್ಲಿ ಒಬ್ಬಟ್ಟೆಲ್ಲ ಮಾಡೋದಕ್ಕಾಗಲ್ಲ ಅಂತ ಅಂದರೆ ಪರವಾಗಿಲ್ಲ. ಹಣ್ಣು, ಕಾಯಿ, ಬೇವು ಬೆಲ್ಲ, ಹಾಲು, ಸಕ್ಕರೆ ಇದನ್ನೆಲ್ಲ ಇಟ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡಿಟ್ಕೊಳ್ಳಿ. ಆನಂತರ ಮನೆಯವರೆಲ್ಲರೂ ಕೂಡ ಬೇವು ಬೆಲ್ಲ ತಿಂದ್ಬಿಟ್ಟು ನೀವು ಟಿಫನ್ಗೆ ಬೇಕಾದರೆ ಮಾವಿನಕಾಯಿ ಚಿತ್ರಾನ್ನ ಈ ಥರದ್ದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮೊದಲು ದೇವರಿಗೆ ನೈವೇದ್ಯ ಮಾಡಿದಾದಮೇಲೆ ಮನೆಯವರೆಲ್ಲರೂ ಕೂಡ ತಿನ್ಬೋದು. ಇಲ್ಲ ಒಟ್ಟಿಗೆ ರೆಡಿ ಮಾಡಿಟ್ಕೊಂಡು ಪೂಜೆ ಮಾಡ್ತೀವಿ ಅಂತ ಅಂದರೆ ಮಾಡ್ಬೋದು. ಯಾಕಂದರೆ ಈ ದಿನ ಪೂಜೆಗೆ ಅಂತ ಯಾವುದೇ ಒಂದು ಶುಭ ಮುಹೂರ್ತ ನೋಡಬೇಕು ಅಂತ ಏನೂ ಇಲ್ಲ. ಪ್ರತಿಯೊಂದು ಗಳಿಗೆ ಕೂಡ ಶುಭ ಗಳಿಗೆನೇ. ಈ ದಿನ ನೀವು ಯಾವುದೇ ಶುಭ ಸಮಯದಲ್ಲಿ ಪೂಜೆ ಮಾಡಿದ್ರೂ ಕೂಡ ನಿಮಗೆ ಒಳ್ಳೆ ಫಲಗಳೇ ನಿಮಗೆ ಸಿಗುತ್ತೆ. ಅಲ್ಲದೆ ಈ ದಿನ ನೀವು ಮಾಡುವಂಥ ಪೂಜೆ ನಿಮ್ಮ ಮನೆಯವ್ರಿಗೆಲ್ಲರಿಗೂ ಕೂಡ ಸಲ್ಲುತ್ತೆ. ಹಾಗಾಗಿ ನಿಮ್ಮ ಮನೆ ದೇವರ ಹೆಸರನ್ನು ಹೇಳ್ಕೊಂಡು ಈ ದಿನ ನೀವು ಪೂಜೆ ಮಾಡಬೇಕು. ಯುಗಾದಿ ಹೊಸ ವರ್ಷ ಎಲ್ಲರ ಜೀವನದಲ್ಲೂ ಕೂಡ ಹೊಸತನ ತರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆ ದೇವ್ರಿಗೆ ಈ ದಿನ ಪೂಜೆ ಮಾಡಿ. ಕೆಲವ್ರಿಗೆಲ್ಲ ಮನೆ ದೇವರು ಯಾವುದು ಅನ್ನೋದೇ ಗೊತ್ತಿರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂಥವರು ಈಗ ನೀವು ತಿಳ್ಕೊಂಡು ಯಾವ ದೇವ್ರನ್ನ ನೀವು ಆರಾಧನೆ ಮಾಡ್ತಾ ಇರ್ತೀರೋ, ಅಂದರೆ ಶಿವ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ಹೀಗೆ ಅಥವಾ ಗುರುಗಳೇ ಆಗಿರ್ಬೋದು, ಆ ದೇವರ ಹೆಸರನ್ನು ಹೇಳಿಕೊಂಡು ಈ ದಿನ ನೀವು ದೀಪ ಹಚ್ತಾ ಪೂಜೆ ಮಾಡಬೇಕು. ಶಿವನಿಗೆ ಬಿಲ್ಪತ್ರೆ ಮತ್ತು ವಿಷ್ಣುವಿಗೆ ತುಳಸಿ ಈ ರೀತಿ ನೀವು ಪೂಜೆ ಮಾಡಿಕೊಂಡು ಪ್ರತಿದಿನ ತುಪ್ಪು ದೀಪ ಹಚ್ತಾ ಇರ್ತೀರ. ಆದರೆ ಈ ದಿನ ತುಪ್ಪು ದೀಪ ಹಚ್ಚುವಾಗ ನಿಮ್ಮ ಮನೆ ದೇವರ ಹೆಸರನ್ನು ಹೇಳಿಕೊಂಡು ನೀವು ತುಪ್ಪದ ದೀಪನ ಹಚ್ಚಿ. ಈ ದಿನ ಹಚ್ಚುವಂಥ ತುಪ್ಪದ ದೀಪ ನಮ್ಮ ಮನೆ ದೇವ್ರಿಗೆ ಸಲ್ಲಬೇಕು ಅಂತ ಕೇಳಿಕೊಂಡು ನೀವು ದೀಪ ಹಚ್ಚಬೇಕು. ಅಷ್ಟೇ ಎಲ್ಲ ಪೂಜೆ ಎಲ್ಲ ಆದಮೇಲೆ ಬೇವು ಬೆಲ್ಲವನ್ನು ತಿನ್ನಬೇಕು. ಈ ಥರ ನೀವು ಯುಗಾದಿ ಹಬ್ಬವನ್ನು ಆಚರಿಸಿ. ಯುಗಾದಿ ಹಬ್ಬದ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು, ಯಾವ ರೀತಿ ಪೂಜೆ ಮಾಡ್ಕೋಬೇಕು ಎಲ್ಲನೂ ಕೂಡ ತಿಳಿಸಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.